ಮೈಶುಗರ್ ಕಾರ್ಖಾನೆಯ ಬಾಯ್ಲರ್ಗೆ ಅಗ್ನಿಸ್ಪರ್ಶ ಮಾಡಲಾಗಿದ್ದು, ಜುಲೈ 15ರಿಂದ ಕಬ್ಬು ಅರೆಯುವಿಕೆ ಆರಂಭವಾಗಲಿದ್ದು, ಇಂದು ಮೈಶುಗರ್ ಕಾರ್ಖಾನೆ ಕಬ್ಬು ಅರೆಯುವಿಕೆಗೆ ಅಧಿಕೃತವಾಗಿ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್, ಮೈಶುಗರ್ ಅಧ್ಯಕ್ಷರಾದ ಸಿಡಿ ಗಂಗಾಧರ್, ಎಂಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸಚಿನ್ ಚಲುವರಾಯಸ್ವಾಮಿ, ಕಾರ್ಖಾನೆಯ ವ್ಯವಸ್ಥಾಪಕ ಮಂಗಲ್ ದಾಸ್ ಇದ್ದರು. ಜೈ ಜೈ ಕರ್ನಾಟಕ. ಸುಗಮವಾಗಿ ಸುಲಲಿತವಾಗಿ ಚಾಲ್ತಿಯಲ್ಲಿ ಅನುಕ್ರಮವನ್ನು ಭಗವಂತನ ಕಾಪಾಡಿ ಪ್ರಾರ್ಥನೆ ಮಾಡ್ತಾರೆ. ಅರೆ ನೀವು ಅಲ್ಲಿಗೆ ಬೇಡ ಚಂದ್ರಣ್ಣ. ನಮ್ಮ ಮೈಸೂರು ಸಕ್ಕರೆ ಕಂಪನಿಯ 26-27ನೇ ಹಂಗಾಮಿನ ಬಾಯ್ಲರ್ ಪೂಜೆಯನ್ನು ಮಾಡಿದ್ದೀವಿ. 14, 13 ಅಥವಾ 15ನೇ ತಾರೀಕು ಕಬ್ಬು ನುಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀವಿ. ಜೊತೆಗೆ ಸರ್ಕಾರದ ಸೂಚನೆಯಂತೆ ಕಾರ್ಖಾನೆಗಳು ಕೊಡಬೇಕಾಗಿದ್ದಂಥ 50 ರೂಪಾಯಿ ಪ್ರತಿ ಟನ್ಗೆ ರೈತರಿಗೆ ಪ್ರೋತ್ಸಾಹಧನವನ್ನು ಕೂಡ ಇವತ್ತು ನಾವು ಕೊಟ್ಟಿದ್ದೀವಿ. ಮಂಡ್ಯ ಜಿಲ್ಲೆಯಲ್ಲಿ ಕಬ್ಬು ನುಡಿಸ್ತಕ್ಕಂಥ ಯಾವುದೇ ಖಾಸಗಿ ಕಾರ್ಖಾನೆಗಳು ಇವತ್ತಿನವರೆಗೂ ಕೂಡ 50 ರೂಪಾಯಿ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ರೈತರಿಗೆ ಮನಸ್ಸು ಮಾಡಿಲ್ಲ. ಆದರೆ ಮೈಸೂರು ಸಕ್ಕರೆ ಕಂಪನಿ ಸರ್ಕಾರದ ಹಣಕಾಸಿನ ನೆರವು ಪಡೆದಲೇ ತನ್ನ ಒಂದು ಅನುದಾನದಲ್ಲೇ ನಮ್ಮೆಲ್ಲ ರೈತರಿಗೆ ಇವತ್ತು ಈ ಮೂಲಕ ಮಂಡ್ಯ ಜಿಲ್ಲೆಯ ಎಲ್ಲ ಕಬ್ಬು ಬೆಳೆಗಾರರಿಗೆ ಮನವಿ ಮಾಡಿಕೊಳ್ಳೋದೇನೆಂದರೆ, ನಿಮ್ಮ ವ್ಯಾಪ್ತಿನಲ್ಲಿ ನೀವು ಸರಬರಾಜು ಮಾಡಿರ್ತಕ್ಕಂಥ ಸಕ್ಕರೆ ಕಾರ್ಖಾನೆಗಳಿಂದ 50 ರೂಪಾಯಿನ ಪಡೆಯೋ ತನಕ ನೀವು ಯಾರೂ ಕೂಡ ಕಬ್ಬನ್ನ ಸರಬರಾಜು ಮಾಡಬೇಡಿ. ಒಂದು ವೇಳೆ ನೀವು ಸರಬರಾಜು ಮಾಡಿದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಕೂಡ 50 ರೂಪಾಯಿ ಅವ್ರು ಕೊಡ್ತಕ್ಕಂಥ ಮನಸ್ಸು ಮಾಡೋದಿಲ್ಲ. ತಾವು ಸರಬರಾಜು ಮಾಡಲಿಲ್ಲ ಅಂತಂದರೆ ಮೈಸೂರು ಸಕ್ಕರೆ ಕಂಪ್ನಿಯ ರೀತಿಯಲ್ಲಿ ನೀವು ಕೊಡಿ ಅಂತಕ್ಕಂಥ ಒತ್ತಾಯವನ್ನು ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಅವರು ಸಹಕಾರ ನೀಡ್ತಾರೆ, 50 ರೂಪಾಯಿ ಪ್ರೋತ್ಸಾಹ ಧನ ನೀಡ್ತಾರೆ ಅಂತಕ್ಕಂಥ ಒಂದು ಮನವಿಯನ್ನು ನಮ್ಮೆಲ್ಲ ರೈತ ಬಾಂಧವರಿಗೆ, ಕಬ್ಬು ಬೆಳೆಗಾರರಿಗೆ ವ್ಯಕ್ತಪಡಿಸ್ತಾ